ಆಗುತ್ತೆ, ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಅವನು ಒಳ್ಳೇದಾಗುತ್ತಲ್ವಾ, ಕಂಪ್ನಿಗೆ ಒಳ್ಳೇದಾಗುತ್ತಲ್ವಾ, ಅಷ್ಟೇ ನನಗೂ ಬೇಕಾಗಿರೋದು. ಅದು ಅಲ್ಲದೆ ಆಗಿರೋದನ್ನು ಮತ್ತೆ ಸರಿ ಮಾಡೋಕ್ಕಾಗಲ್ಲ, ಆಗಿರೋದನ್ನು ಒಪ್ಕೊಂಡು ಸುಮ್ಮನೆ ಇರಬೇಕಷ್ಟೇ. ಆದರೆ ಇದರಿಂದ ಮುಂದೆ ಒಂದಿನ ಅವ್ನಿಗೆ ಪ್ರಾಬ್ಲಮ್ ಆದರೆ ಆ ಟೈಮಲ್ಲಿ ನೀನು ಅವನ ಜೊತೆ ಇರಲ್ಲ. ಅವನೊಬ್ಬನೇ ಇದನ್ನೆಲ್ಲ ಫೇಸ್ ಮಾಡಬೇಕಾ? ಕಷ್ಟದ ಸಮಯದಲ್ಲಿ ನೀನೇ ಇಲ್ಲ ಅಂದರೆ ಏನು ಅರ್ಥ ಆನಂದ್? ಆ ಥರ ಏನಾಗಲ್ಲ ಬಿಡು ಚಿನ್ನ. ಆಮೇಲೆ ಎಂಥದ್ದೇ ಸಮಸ್ಯೆ ಬರಲಿ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅವನಿಗಿದೆ. ಅಷ್ಟಿಲ್ಲದೆ ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟಿ ಬೆಳೆಸ್ತಾ ಇದ್ನ. ಯುದ್ಧ ಮಾಡಿ ಗೆದ್ದವನವನು, ಅದೃಷ್ಟದಿಂದಲ್ಲ. ಅವನೇನು ಎತ್ತ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವನಿಗೆ ಸಾಮರ್ಥ್ಯ ಇದೆ, ಎಲ್ಲ ಫೇಸ್ ಮಾಡ್ತಾನೆ, ಗೆಲ್ತಾನೆ. ಈ ಗೌತಮ್ಗೆ ಏನಂತ ಹೇಳ್ತೀಯಾ? ಏನೋ ಒಂದು ಹೇಳಿ ಕನ್ವಿನ್ಸ್ ಮಾಡ್ತೀನಿ. ನನಗನ್ಸುತ್ತೆ ನೀನಿರೋ ವಿಷಯ ಹೇಳೋದು ಒಳ್ಳೇದು ಅಂತ. ಹಾಗೆಲ್ಲ ಹೇಳಬಾರ್ದು ಚಿನ್ನ. ಹಾಗೆಲ್ಲ ಹೇಳಿ ಮುಂದೆ ಆಗೋ ಅನಾಹುತಕ್ಕೆ ನಾವೇ ಕಾರಣ ಆಗ್ಬಾರ್ದು. ಮತ್ತೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಕಥೆ ಏನಾನಂದ್? ನೀವಿಬ್ರು ದೂರ ಆಗೋದನ್ನ ನನ್ನಿಂದ ನೋಡೋದಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಈಗ ಗೆಳೆಯನ್ಗೆ ಏನಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಲಿ, ಅಥವಾ ನಿಜ ಹೇಳ್ಬಿಡ್ಲಾ? ಮಾಮ್, ಇಷ್ಟು ದಿನ ನಾವು ಏನೇ ಪ್ಲ್ಯಾನ್ ಮಾಡಿ ಎಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಎಲ್ಲ ಫ್ಲಾಪೇ ಆಗ್ತಾಯಿತ್ತು. ಯಾವುದೂ ವರ್ಕ್ ಆಗ್ತಿರಲಿಲ್ಲ, ರಿಸಲ್ಟ್ ಕೊಡ್ತಿರಲಿಲ್ಲ. ಬಟ್ ಹಾಗಂತ ನಾವು ಮಾಡಿದ್ದ ಪ್ಲ್ಯಾನ್ಗಳೆಲ್ಲ ಡಮ್ಮಿ ಅಂತಲ್ಲ, ನಮ್ಮ ಪ್ಲ್ಯಾನು ಎಕ್ಸ್ಟ್ರಾಡಿನರಿ ಆಗಿರ್ತಿತ್ತು. ಆದರೆ ಅದು ಸೋಲೋದಕ್ಕೆ ಕಾರಣ ಕೆಲವು ಜನ, ನಮ್ಮ ಅಣ್ಣನ ಸುತ್ತ ಇರೋ ಕೆಲವು ಜನ. ಕೆಲವರು ಇದ್ದಾರೆ, ಅವರು ಬಿಗ್ ಬ್ರೋ ಪಾಲ್ಗೆ ಸೇಫ್ಟಿ ಶೀಲ್ಡ್ ಥರ, ಬುಲೆಟ್ ಪ್ರೂಫ್ ಜಾಕೆಟ್ ಥರ ಕೆಲಸ ಮಾಡ್ತಾರೆ. ಅವ್ರುಗಳಿಂದಾನೆ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಾ ಇದ್ದೀವಿ. ಮಾಮ್, ಇವ್ರುಗಳೇ ಇಲ್ಲ ಅಂದರೆ ಇಮ್ಯಾಜಿನ್, ಬಿಗ್ ಬ್ರೋ ದೊಡ್ಡ ಝೀರೋ. ಇಮ್ಯಾಜಿನ್ ಇವ್ರುಗಳು ಯಾರು ಇಲ್ಲ ಅವನ ಸುತ್ತಮುತ್ತ ಅಂದರೆ ಅವನನ್ನು ಸೇಫ್ ಗಾರ್ಡ್ ಮಾಡೋರು ಯಾರು? ಅವನನ್ನು ನೋಡ್ಕೊಳ್ಳೋರು ಯಾರು? ಏನು ಹೇಳ್ತಾ ಇದೆಯಾ ಜೈ? ಏನು ನಿನ್ನ ಮಾತಿನ ಅರ್ಥ? ಯಾರನ್ನಾದರೂ ಡೋಂಟ್ ವರಿ ಮಾಮ್, ನೋ ನೋ ನೋ. ನಾನು ಸದ್ಯ ಈಗಿರೋ ಪೊಸಿಷನಲ್ಲಿ ಕ್ರಿಮಿನಲ್ ಐಡಿಯಾಸ್ನ ಮಾಡಂಗೆ ಇಲ್ಲ, ಅಂತ ರಿಸ್ಕ್ ನಾನು ತೊಗೊಳ್ಳೋದು ಇಲ್ಲ. ಮತ್ತಿನ್ನೇನು ಮಾಡಬೇಕು ಅಂತಿದ್ಯಾ? ಮಾಡಬೇಕು ಅಲ್ಲ ಮಾಮ್, ಮಾಡಾಗಿದೆ. ಯಾರು ಅಣ್ಣನ ಪಾಲಿಗೆ ಬ್ಯಾಕ್ ಬೋನ್ ಆಗಿದ್ದಾರೋ, ಅವನ ಲೈಫಲ್ಲಿ ಪಿಲ್ಲರ್ ಆಗಿದ್ದಾರೋ, ಅವ್ರನ್ನ ಅವನಿಂದ ದೂರ ಮಾಡೋದಕ್ಕೆ ಒಳ್ಳೆ ಪ್ಲ್ಯಾನ್ ರೆಡಿ ಮಾಡಿಟ್ಟಿದ್ದೀವಿ. ಅದು ಎಕ್ಸಿಕ್ಯೂಟ್ ಆದರೆ ನಮ್ಮ ಕೆಲಸ ಈಸಿ ಆಗುತ್ತೆ. ಅಣ್ಣ ವೀಕ್ ಆಗ್ತಾನೆ ಆ್ಯಂಡ್ ಬಿಗ್ ಬ್ರೋನ ಈಸಿಯಾಗಿ ಹೊಡಿಬೋದು. ಆ ಲಿಸ್ಟಲ್ಲಿ ನನ್ನ ಫಸ್ಟ್ ಟಾರ್ಗೆಟ್ ಫಿಟ್ಟಿಂಗ್ ಮಾಸ್ಟರ್ ಆನಂದ್. ಆನಂದ? ಎಸ್, ಫಿಟ್ಟಿಂಗ್ ಮಾಸ್ಟರ್ ಆನಂದ್. ಅವನೇ ಅಲ್ವಾ ಮಾಮ್ ಬಿಗ್ ಬ್ರೋ ಪಾಲಿಗೆ ದೊಡ್ಡ ಪ್ರೊಟೆಕ್ಟರ್, ಅಡ್ವೈಸರ್, ಕೇರ್ ಟೇಕರ್, ವೆಲ್ ವಿಷರ್ ಎಲ್ಲ. ಸೊ ನನ್ನ ಫಸ್ಟ್ ಟಾರ್ಗೆಟೇ ಅವನು. ಅವನನ್ನು ಅಣ್ಣನಿಂದ ದೂರ ಮಾಡ್ತಾ ಇದ್ದೀನಿ ಆ್ಯಂಡ್ ಅವರಿಬ್ಬರು ದೂರ ಇದ್ರೇ ಒಳ್ಳೇದು. ಬಟ್ ಹೇಗೆ? ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಯಾ, ಬೆಸ್ಟ್ ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸ್. ಆದರೆ ಅದು ಈಗ ಯಾಕೆಂದರೆ ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ, ಒಂದೇ ಆಫೀಸಲ್ಲಿ ಇರ್ತಾರೆ, ಜೊತೆಗಿರ್ತಾರೆ, ಕಷ್ಟ ಸುಖ ಹಂಚ್ಕೋತಾರೆ, ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ. ಅದೇ ಚಿಕ್ಕದಾಗಿ ಅವರಿಬ್ಬರ ಮಧ್ಯೆ ಒಂದು ಗ್ಯಾಪ್ ಶುರು ಆದರೆ, ಅವರಿಬ್ಬರನ್ನ ದೂರ ಮಾಡಿದ್ರೆ ಅದು ಹಾಗೆ ಉಳಿಯುತ್ತೆ ಅಂದ್ಕೊಂಡಿದ್ಯಾ? ಒಬ್ರಿಗೊಬ್ರು ಮೀಟ್ ಮಾಡೋಕ್ಕಾಗಲ್ಲ, ಪ್ರಾಬ್ಲಮ್ಸ್ಗಳನ್ನ ಶೇರ್ ಮಾಡ್ಕೊಳಕ್ಕಾಗಲ್ಲ, ಏನಾದರೂ ಸಪೋರ್ಟ್ ಬೇಕು ಅಂದರೆ ಕೊಡೋಕ್ಕಾಗಲ್ಲ. ಹಾಗೆ ದಿನ ಕಳೀತಾ ಕಳೀತಾ ಅವರ ಬಾಂಡಿಂಗು ಡೈಲ್ಯೂಟ್ ಆಗುತ್ತೆ. ಆ್ಯಂಡ್ ಒಂದು ಫೈನ್ ಡೇ ಇಬ್ಬರು ಜಸ್ಟ್ ಹಾಯ್ ಬಾಯ್ ಅನ್ನೋ ಫಾರ್ಮಲ್ ಲೆವೆಲ್ಗೆ ಬಂದು ಇಳಿತಾರೆ. ಒಂದೇ ಒಂದು ಸಲ ಅವರಿಬ್ಬರು ದೂರ ಆದರೆ ಸಾಕು, ಆ ಸಪೋರ್ಟ್ ಸಿಸ್ಟಮೇ ಫೇಲ್ ಆಗುತ್ತೆ. ನೈಸ್, ಒಳ್ಳೆ ಯೋಚನೆ ಮಾಡಿದ್ಯಾ. ಆದರೆ ಇದೆಲ್ಲ ಹೇಗೆ ಮಾಡ್ತೀಯಾ? ವೆರಿ ಈಸಿ ಮಾಮ್. ನನಗಿರೋ ಪೊಸಿಷನ್ನು ಪವರ್ನ ಉಪಯೋಗಿಸ್ಕೊಂಡು ಕಾಸ್ಟ್ ಕಟ್ಟಿಂಗ್ ಅನ್ನೋ ನೆಪದಲ್ಲಿ ಲೇ ಆಫ್ ಅನ್ನೋ ಹೆಸರಲ್ಲಿ ಆನಂದನ್ನ ಕಂಪ್ನಿಯಿಂದ ಕಿತ್ತು ಬಿಸಾಕ್ತಾ ಇದ್ದೀನಿ. ಒಂದು ವೇಳೆ ಕೇಳಿದ್ರೆ ಅದಕ್ಕೆ ಬೇಕಾಗಿರೋ ಪ್ರೂಫ್ಗಳನ್ನ ತೋರಿಸ್ತೀನಿ, ನಾನು ಮಾಡಿರೋದೇನು ತಪ್ಪಿಲ್ಲ ಅಂತ ತೋರಿಸ್ತೀನಿ ಆ್ಯಂಡ್ ಸಾರಿ ಅಂತ ಕೈ ತೊಳ್ಕೊತೀನಿ. ಇದೆಲ್ಲ ಮಾಡೋದು ಕಂಪ್ನಿ ಒಳ್ಳೇದಕ್ಕೆ ಅಂದರೆ ಅಣ್ಣ ಸೈಲೆಂಟ್ ಆಗ್ತಾನೆ, ಅಷ್ಟು ಸಾಕು. ಅವನು ಒಂದು ಸಲ ಅಣ್ಣನಿಂದ ದೂರ ಆದರೆ ನಮ್ಮ ಕೆಲಸ ಸಲೀಸಾಗುತ್ತೆ ಆ್ಯಂಡ್ ಆಮೇಲೆ ನಾನು ಆಟನ ಶುರು ಹಚ್ಕೋತೀನಿ. ಬಟ್ ಜೈ, ನಿಮ್ಮ ಅಣ್ಣನಿಗೆ ಈ ವಿಷಯ ಗೊತ್ತಾಗೇ ಆಗುತ್ತೆ, ಆಗ ಅವ್ನು ಸುಮ್ಮನೆ ಇರ್ತಾನಾ? ಸುಮ್ಮನಿರಲ್ಲ, ಖಂಡಿತ ಸುಮ್ಮನಿರಲ್ಲ. ಅದು ನನಗೂ ತುಂಬ ಚೆನ್ನಾಗಿ ಗೊತ್ತು.
ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈ ಥರದ್ದೊಂದು ನಡೀತಾ ಇದೆ, ಈ ಪ್ರೋಸೆಸ್ ಶುರು ಆಗಿದೆ ಅಂತ ಅವನಿಗೆ ಗೊತ್ತೇ ಆಗಬಾರ್ದು, ಹಾಗೆ ಮಾಡ್ತೀನಿ. ಒಂದು ವೇಳೆ ಗೊತ್ತಾದ್ರೂ ಅಷ್ಟರೊಳಗಡೆ ಎಲ್ಲ ಮುಗ್ದೋಗಿರುತ್ತೆ. ಕೊನೆ ಕ್ಷಣದಲ್ಲಿ ಅವನಿಗೆ ಸಂತಾಪ ಸೂಚಿಸೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಬಾರ್ದು. ಅಷ್ಟೇ ನೀಟಾಗಿ ಎಲ್ಲನೂ ಪ್ಲ್ಯಾನ್ ಮಾಡ್ತೀನಿ. ಸರಿ, ಅದೇನು ಮಾಡ್ತೀಯೋ ಮಾಡು, ಆದರೆ ಎಲ್ಲೂ ಸಿಕ್ಕಾಕೋಬೇಡ. ಇದು ಯಾವುದು ನಿನ್ನ ತಲೆಗೆ ಬರೋ ಹಾಗೆ ಮಾಡ್ಕೋಬೇಡ. ನನಗೆ ನೀನು ಗೆಲ್ಲಬೇಕು. ಏನೇ ಮಾಡಿದ್ರು ಕೇರ್ಫುಲ್ಲಾಗಿ ಮಾಡು. ಡೋಂಟ್ ವರಿ ಮಾಮ್, ಈ ಸತಿ ನಿನ್ನ ಮಗ ಸೋಲಲ್ಲ, ಗೆದ್ದೇ ಗೆಲ್ತೀನಿ. ನೋಡ್ತಾ ಇರು ಮಾಮ್, ನಾನು ಕೊಡೋ ಮಾಸ್ಟರ್ ಸ್ಟ್ರೋಕು ಹೇಗಿರುತ್ತೆ ಅಂತ. ಈಗ ಖುಷಿನಾ? ನಿಮ್ಮ ಮಹದಾಸೆ ಈಡೇರ್ತಲ್ಲ. ಥ್ಯಾಂಕ್ ಯು ಆಕಾಶನ ನನ್ನ ಮುಂದೆ ತಂದಿಟ್ಟಿದ್ದಕ್ಕೆ. ಏಯ್, ಆ್ಯಸ್ ಇಫ್ ನಾನೇನೋ ಆಕಾಶನೇ ಪರ್ಚೇಸ್ ಮಾಡ್ಕೊಂಬಂದು ನಿಮ್ಮ ಮುಂದೆ ಇಟ್ಟಿರೋ ಥರ ಹೇಳ್ತಾ ಇದ್ದೀರಾ. ಆಕಾಶ ಎಲ್ರಿಗೂ ಫ್ರೀ ರೀ, ತಲೆ ಎತ್ತು ನೋಡ್ಬೇಕಷ್ಟೇ. ನಿಜ, ನಿಮ್ಮಂಥ ಪಾರ್ಟ್ನರ್ ಸಿಕ್ಕಿದ್ದಕ್ಕೇನೆ ಆಕಾಶನ ತಲೆ ಎತ್ತಿ ನೋಡ್ಬೋದು. ಇಲ್ಲಾಂದರೆ ಹೆಣ್ಮಕ್ಳು ಯಾವಾಗಲೂ ತಲೆ ತಗ್ಗಿಸ್ಕೊಂಡೇ ಇರಬೇಕು ಅಂತಾರೆ. ಈ ವಿಷಯದಲ್ಲಿ ನಾನು ತುಂಬಾ ಲಕ್ಕಿ ಗೊತ್ತಮ್ಮರೆ. ನಿಜವಾಗ್ಲು ನಿಮಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ನೀವು ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ, ನನಗೆ ಫ್ರೀಡಮ್ ಕೊಟ್ಟಿದ್ದಕ್ಕೆ, ನನ್ನನ್ನು ನಿಮ್ಮ ಹಾಗೆ ಈಕ್ವಲಾಗಿ ಟ್ರೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥವ್ರು ಎಲ್ಲಿ ಸಿಗ್ತಾರೆ ಗೊತ್ತಮ್ಮರೆ? ಬರೀ ದುರ್ಬೀನಲ್ಲ, ಮೈಕ್ರೋಸ್ಕೋಪು, ಟೆಲಿಸ್ಕೋಪು ಎಲ್ಲಾನು ಹಿಡ್ಕೊಂಡು ಹುಡ್ಕಿದ್ರೂ ಸಿಗಲ್ಲ. ತುಂಬಾ ಅಪರೂಪ. ಎಲ್ಲೋ 1000ಕ್ಕೆ 1,00,000ಕ್ಕೆ ಯಾರೋ ಒಬ್ರು ಸಿಗ್ತಾರೆ. ನನ್ನ ಪಾಲಿಗೆ ದೇವರು ಕೇಳ್ದೇನೆ ಸಿಕ್ಕಿರೋ ವರ ನೀವು. ಈ ಲಕ್ಕಿ ಡ್ರಾ ಅಲ್ಲಿ ಬಂಪರ್ ಬಹುಮಾನ ಸಿಕ್ದಂಗೆ ಸಿಕ್ಕಿದ್ದೀರಾ. ಸೇಮ್ ಟು ಸೇಮ್. ನಿಮ್ಮ ಮಾತೆ ನಂದು ಕೂಡ. ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ವಿಷಯದಲ್ಲಿ ನೀವೆಷ್ಟು ಲಕ್ಕಿನೋ, ನಿಮ್ಮ ವಿಷಯದಲ್ಲಿ ನಾನು ಅಷ್ಟೇ ಲಕ್ಕಿ. ಗೊತ್ತವ್ರೆ ಎಲ್ಲ ನೋಡಿ, ನಕ್ಷತ್ರ ಬೀಳ್ತಿದೆ. ರೀ, ಅದು ನಕ್ಷತ್ರ ಅಲ್ರಿ, ಉಲ್ಕೆ ಅಂತಾರದನ್ನ. ನಕ್ಷತ್ರ ಎಲ್ರಿ ಬಿಡುತ್ತೆ? ಅದು ನನಗೂ ಗೊತ್ತು ಕಣ್ರಿ. ಯಾರ ಭಾಷೆಯಲ್ಲಿ ಹೇಳಲ್ವಾ ನಕ್ಷತ್ರ ಬೀಳ್ತಿದೆ ಅಂತ, ಅದಕ್ಕೆ ಹೇಳ್ದೆ. ಇಲ್ಲ ಗೌತಮರೇ, ಇಂಥ ಟೈಮಲ್ಲಿ ರೊಮ್ಯಾಂಟಿಕ್ ಆಗೋದು ಬಿಟ್ಟು ನೀವು ಸೈಂಟಿಫಿಕ್ ಆಗ್ತಿದ್ದೀರಾ ನೋಡಿ. ಇಂಥ ಟೈಮಲ್ಲಿ ಲಾಜಿಕ್ನ ಮೂಟೆ ಕಟ್ಟು ಪಕ್ಕದಲ್ಲಿ ಇಟ್ಟುಬಿಡಬೇಕು, ಆಗಲೇ ಒಂದು ಮ್ಯಾಜಿಕ್ ನಡೆಯೋದು. ನಕ್ಷತ್ರ ಬಿತ್ತಲ್ಲ ಆ ಥರ. ಈ ನಕ್ಷತ್ರ ಬೀಳೋದನ್ನ ನೋಡಿದ್ರೆ ಯಾರೋ ಭೂಮಿಗೆ ಇಳಿತಾ ಇದ್ದಾರೆ ಅಂತ ಅರ್ಥ ಅಂತೆ. ನನ್ನ ಪ್ರಕಾರ ಮೋಸ್ಟ್ಲಿ ನಮ್ಮ ಅಪ್ಪನೇ ಬಂದಿರ್ಬೋದು, ಎಲ್ಲೋ ಬಾಲ್ಕನಿಯಲ್ಲಿ ನಿಂತಿರ್ಬೋದು. ನನ್ನನ್ನು, ನಿಮ್ಮನ್ನು, ನಮ್ಮ ಮಗು ನೋಡ್ತಾ ಇರ್ಬೋದು. ಹೌದಲ್ವಾ? ಇಮ್ಯಾಜಿನೇಷನ್ ಎಷ್ಟು ಖುಷಿ ಕೊಡುತ್ತೆ. ನಮ್ಮನ್ನು ಬಿಟ್ಟು ಹೋದವರು ಎಲ್ಲೋ ದೂರದಿಂದ ನಮ್ಮನ್ನು ನೋಡ್ತಿದ್ದಾರೆ, ನಮ್ಮನ್ನು ಗಮನಿಸ್ತಿದ್ದಾರೆ ಅನ್ನೋದು ಮೋಸ್ಟ್ಲಿ ಲೈಫ್ ಬ್ಯೂಟಿಫುಲ್ ಅನ್ಸೋದೇ ಇಂಥ ಮೂಮೆಂಟ್ಸಲ್ಲೇ. ನೀವು ಹೇಳಿ ನಿಜ ಕಣ್ರಿ. ಬುದ್ಧಿಗಿಂತ ಭಾವನೆ ದುರ್ದು. ಲಾಜಿಕ್ ಅನ್ನೋ ಸ್ಕೇಲ್ ಹಿಡ್ಕೊಂಡು ಹೊರಟ್ರೆ ಎಲ್ಲ ಡೊಂಕಾಗೆ ಕಾಣುತ್ತೆ. ಅದೇ ಲಾಜಿಕ್ನ ಪಕ್ಕಕ್ಕಿಟ್ರೆ ಅಂಕುಡೊಂಕು ಸುಂದರವಾಗಿ ಕಾಣುತ್ತೆ. ಅದು ಸರಿ, ನಿಮ್ಗೆ ಯಾಕೆ ಗಂಡ ಜೊತೆ ಬೈಲಲ್ಲಿ ಮಾಡ್ಕೊಂಡು ನಕ್ಷತ್ರ ನೋಡೋ ಆಸೆ? ಏನು ಗೊತ್ತಾಗತ್ತವರೇ, ಈ ನಕ್ಷತ್ರಗಳು ನೋಡಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ಅದು ಕಲಿಸೋ ಪಾಠ ತುಂಬ ದೊಡ್ಡದು. ಮನುಷ್ಯ ಎತ್ತರಕ್ಕೆ ಹೋಗ್ತಾ ಹೋಗ್ತಾ ಚಿಕ್ಕವನಾಗ್ಬಿಡ್ಬೇಕು. ಎಷ್ಟು ದೊಡ್ಡವನು ಅಂತ ಯಾರ ಮುಂದೆ ಯಾವತ್ತೂ ತೋರಿಸ್ಕೊಳ್ಬಾರ್ದು. ಮೇಲ್ ಕಾಣಿಸ್ತಿರೋ ನಕ್ಷತ್ರಗಳ ಥರ. ಇಲ್ಲಿರೋ ಒಂದೊಂದು ನಕ್ಷತ್ರನೂ ಭೂಮಿಗಿಂತ ಮಿಲಿಯನ್ ಗಟ್ಟಲೆ ದೊಡ್ಡದಾಗಿದೆ. ಆದರೆ ಅದು ಮಾತ್ರ ನಮ್ಮ ಕಣ್ಣಿಗೆ ಪುಟ್ಟ ಚುಕ್ಕಿಗಳ ಥರ ಕಾಣುತ್ತೆ. ಇದ್ರ ಮೂಲಕ ಅದು ನಮ್ಗೆ ಹೇಳ್ಕೊಡ್ತಿರೋ ಪಾಠ ಇಷ್ಟೇನೆ. ದೊಡ್ಡದಾಗಿರೋದು, ದೊಡ್ಡದಾಗಿ ಬೆಳೆಯೋದು ದೊಡ್ಡತನ ಅಲ್ಲ. ದೊಡ್ಡದಾಗಿ ಬೆಳೆದ್ರು ಚಿಕ್ಕವರಾಗೆ ಇರೋದಿದೆಯಲ್ಲ, ಅದು ನಿಜವಾದ ದೊಡ್ಡತನ, ಅದು ನಿಜವಾದ ಬೆಳವಣಿಗೆ. ನಾವೇನು ಅಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನನಗೆ ಆಕಾಶ ಅಂದರೆ ತುಂಬ ಇಷ್ಟ. ಇದನ್ನು ನೋಡ್ತಾ ಇದ್ರೆ ನನ್ನ ಒಳಗಿನ ಅಹಂ ಸತ್ತೋಗುತ್ತೆ. ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ನಾನೊಂದು ಸಣ್ಣ ಧೂಳಿನ ಕಣಕ್ಕೂ ಸಮ ಅಲ್ಲ ಅಂತ ಅನ್ಸುತ್ತೆ. ಇದನ್ನು ನೋಡ್ತಾ ಇದ್ರೆ ಒಂಥರ ಮನಸ್ಸು ಹಗರ ಆಗುತ್ತೆ. ನನ್ನ ಸುತ್ತ ಇರೋ ಪ್ರಪಂಚ ಬೇರೆ ಥರನೇ ಕಾಣಿಸುತ್ತೆ. ನಿಜವಾದ ಮಾತು ಹೇಳಿದ್ರೆ, ಈ ಆಕಾಶ ನೋಡ್ತಾ ಇದ್ರೆ ನಮ್ಮ ಹೋರಾಟಗಳು, ಹಾರಾಟಗಳು ಬಹಳ ಸಿಲ್ಲಿ ಅನ್ಸುತ್ತೆ. ನಾವು ಬರೋದಕ್ಕೂ ಮುಂಚೆ ಈ ಪ್ರಪಂಚ ಇತ್ತು, ನಾವು ಹೋದ್ಮೇಲೂ ಈ ಪ್ರಪಂಚ ಇರುತ್ತೆ. ಈ ಪ್ರಪಂಚಕ್ಕೆ ನಾವು ಅನಿವಾರ್ಯ ಅಲ್ಲ ಅಂತ ಅನ್ಸುತ್ತೆ. ಈ ಆಕಾಶ ನಮ್ಮನ್ನು ನೋಡಿ ನಗ್ತಾ ಇದೆ ಅಂತ ಅನ್ಸುತ್ತೆ.
ಡೈನೋಸರ್ ಅಂತ ಡೈನೋಸರ್ನೇ ನೋಡಿದ್ದೀವಿ, ನೀನು ಯಾವ ಲೆಕ್ಕ ಅಂತ. ಗೌತಮರೇ, ಅಲ್ಲಿ ಕಾಣಿಸ್ತಿದೆಯಲ್ಲ 5 ನಕ್ಷತ್ರ. ನಾನು ಚಿಕ್ಕವಳಿರ್ಬೇಕಾದ್ರೆ ಅದನ್ನ ಅಪ್ಪ, ಅಮ್ಮ, ಜೀವ, ಅಪ್ಪಿ, ನಾನು ಅಂತ ಅಸೋಸಿಯೇಟ್ ಮಾಡ್ಕೋತಿದ್ದೆ. ಮತ್ತು ನಾನು ಅರೆ ಗೌತಮರೇ, ಅದು ನಾನು ಚಿಕ್ಕವಳಿದ್ದಾಗ. ಈಗ ನಾನು ಅಸೋಸಿಯೇಟ್ ಮಾಡೋದು ಆ ನಕ್ಷತ್ರಗಳ ಪಕ್ಕದಲ್ಲಿದೆಯಲ್ಲ, ಜೋಡಿ ನಕ್ಷತ್ರಗಳು, ಅದ್ರ ಜೊತೆ. ಅದು ನಾವಿಬ್ರು. ಅದು ಈಗ ಸಮಾಧಾನನಾ? ಇನ್ನೊಂದೇನು ಗೊತ್ತಾ, ಈ ಬೀಡೋ ನಕ್ಷತ್ರನ ನೋಡಿ ಏನಾದರೂ ಅಂದ್ಕೊಂಡ್ರೆ ನಾವು ಅಂದ್ಕೊಂಡಿದ್ದು ನೆರವೇರುತ್ತಂತೆ. ನಾನು ಯಾವಾಗ ಏನು ಅಂದ್ಕೊಂಡಿದ್ದು ಗೊತ್ತಿಲ್ಲ, ನೀವು ನನಗೆ ಸಿಕ್ಕಿದ್ರ. ಸೋ ಬ್ಲೆಸ್ಡ್. ಸೋಮಯ್, ಏನು ಗೊತ್ತಾ, ಮುಂದಿನ ವರ್ಷ ನಮ್ಮ ಮಧ್ಯ ಮಲ್ಗಕ್ಕೆ ನಮ್ಮ ಮಗ ಬಂದಿರ್ತಾನೆ. ಮತ್ತೆ ಶುರು ಮಾಡಿದ್ರಲ್ಲ, ಮಗ ಅಲ್ಲ ಮಗಳು ಬಂದಿರ್ತಾಳೆ. ಮತ್ತೆ ಶುರು ಮಾಡಿದ್ರಲ್ಲ, ಮಗಳಲ್ಲ ಮಗನೇ ಬರ್ತಾನೆ. ನೀವೇನ್ರಿ ಆನ್ಲೈನಲ್ಲಿ ಆರ್ಡರ್ ಮಾಡೋದ್ರ ಹೇಳ್ತಾ ಇದ್ದೀರಲ್ಲ, ಮಗಳೇ ಆಗೋದು. ನೀವು ಹೇಳಿದಾಗೆಲ್ಲ ಆಗಲ್ಲ. ಆಯ್ತು ಬಿಡಿ, ಸುಮ್ಮನೆ ನಾವ್ಯಾಕೆ ಜಗಳ ಮಾಡೋದು, ಏನಾಗುತ್ತೋ ಆಗಲಿ. ಶುರು ಮಾಡಿದ್ದು ನೀವು. ಓಕೆ, ಐ ಆಮ್ ಸಾರಿ. ಲೆಟ್ಸ್ ಫೋಕಸ್ ದೇರ್. ಎಸ್ ಪ್ಲೀಸ್. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸಬಾರ್ದು. ನಾನು ಅಂದ್ಕೊಂಡಿದ್ದನ್ನು ಗೆಳೆಯನಿಗೆ ಹೇಳಲೇಬೇಕು. ಕಷ್ಟ ಆಗುತ್ತೆ ನಿಜ, ಆದರೆ ಬೇರೆ ವಿಧಿ ಇಲ್ಲ. ಹೇಳ್ಬಿಡ್ತೀನಿ. ಗೆಳೆಯ, ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ಯಲ್ಲ? ಇವತ್ತು ಯಾವುದು ಇಂಪಾರ್ಟೆಂಟ್ ಮೀಟಿಂಗ್ ಇರಲಿಲ್ವಲ್ಲ? ಒಳಗಡೆ ಬರ್ಬೋದಾಗಿತ್ತಾನೆ. ಯಾವುದಾದ್ರೂ ಇಂಪಾರ್ಟೆಂಟ್ ಕಾಲ್ ಇತ್ತೇನೋ? ಲಾಸ್ಟ್ ಮಿನಿಟಲ್ಲಿ ಫಿಕ್ಸ್ ಆಯ್ತಾ? ಇಲ್ಲ ಗೆಳೆಯ, ಆ ಥರ ಏನಿಲ್ಲ. ಏಯ್, ನೀನು ಸುಮ್ಮನೆ ಅಂತೂ ಬಂದಿರಲ್ಲ, ಏನೋ ಸ್ಕೆಚ್ ಹಾಕೊಂಡ್ಬಂದಿರ್ತೀಯ. ನನ್ನ ಮಗ ಯಾವ ಜಾಬಲ್ಲಿ ಏನು ಬಾಂಬ್ ಇಟ್ಕೊಂಡಿರ್ತೀಯ ಗೊತ್ತಾಗಲ್ಲಪ್ಪ, ಡಮ್ ಅಂದಮೇಲೆ ಗೊತ್ತಾಗೋದು. ಇಲ್ಲ ಗೆಳೆಯ, ಆ ಥರ ಏನಿಲ್ಲ. ಹೇಳಿ, ಏನು ವಿಷಯ? ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಕಣ. ಏನೋ ಇದು ಇಷ್ಟೊಂದು ವಿಧೇಯನ ಕೇಳ್ತಾ ಇದೆಯಾ? ಏನಾಯ್ತು? ಪರ್ಸ್ನಲ್ ಅದು. ಸರಿ, ಏನು ಹೇಳು. ಏಯ್, ಇದೇನು ಸೆಕೆಂಡ್ ಮ್ಯಾರೇಜ್ ಇನ್ವಿಟೇಷನ್? ಏಯ್ ಡಾರ್ಲಿಂಗ್ ಗೊತ್ತಾದ್ರೆ ದೇವರಾಣೆ ಮರ್ಡರ್ ಮಾಡ್ಬಿಡ್ತಾಳೆ ನಿನ್ನ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಮಗ ನೀನು ನಂಬಕ್ಕಾಗಲ್ಲ ಕಣ, ಮಾಡ್ಕೊಂಡ್ರು ಮಾಡ್ಕೋತೀಯ. ಏನದು? ತಗೋ, ಏನು ಹೇಳು? ತೆಗೆದು ನೋಡು. ಆಯ್ತಪ್ಪ. ಏನಾಯ್ತು? ತಮಾಷೆ ಮಾಡ್ತಾರ ತಾನೆ? ಇಲ್ಲ ಗೆಳೆಯ, ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡಿನೇ ಈ ಒಂದು ನಿರ್ಧಾರಕ್ಕೆ ಬಂದಿರೋದು. ನಿನಗೆ ಗೊತ್ತಲ್ಲ, ಸುಮಾರು ಸರ್ತಿ ನನಗೆ ಫಾರಿನ್ ಕಂಪ್ನೀಸಿಂದ ಆಫರ್ಸ್ ಬರ್ತಾನೆ ಇತ್ತು. ನಾನು ಬೇಡ ಅಂತ ರಿಜೆಕ್ಟ್ ಮಾಡ್ತಾನೆ ಇದ್ನಲ್ಲ. ಬಟ್ ಈ ಸರ್ತಿ ತುಂಬ ಒಳ್ಳೆ ಆಫರ್ ಕೊಟ್ಟರು ಕಣೋ. ನಾನು ಇದ್ರ ಬಗ್ಗೆ ಅಪರ್ಣ ಹತ್ರನೂ ಡಿಸ್ಕಸ್ ಮಾಡಿದೆ. ಅವಳು ಫಾರಿನ್ಗೂ ಸೆಟ್ಲ್ ಆದರೆ ಒಳ್ಳೆಯದೇ, ಅಲ್ಲಿ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಹೈಯರ್ ಎಜುಕೇಷನ್ನು, ಜಾಬು, ಮಕ್ಕಳ ಫ್ಯೂಚರು ಎಲ್ಲ ಚೆನ್ನಾಗಿರುತ್ತೆ ಅಂದ್ಲು. ನನಗೂ ಅದು ಸರಿ ಅನ್ನಿಸ್ತು. ಅದಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದೆ ಕಣ. ನಿಜ ಹೇಳೋ, ಕಂಪ್ನಿಲಿ ಏನಾದರೂ ಪ್ರಾಬ್ಲಮ್ ಆಗಿ ಆ ಕಾರಣಕ್ಕೆ ನೀನು ಈ ಡಿಸಿಷನ್ ತೊಗೊಂಡಿದ್ದೆ? ಇಲ್ಲಪ್ಪ, ಆ ಥರದ್ದೇನೂ ಇಲ್ಲ. ಇದು ಮಕ್ಕಳಿಗೋಸ್ಕರನೇ ತೊಗೊಂಡಿರೋ ನಿರ್ಧಾರ. ಆಮೇಲೆ ಮಕ್ಕಳಿಗೋಸ್ಕರ ಅಂದಮೇಲೆ ನಾನು ತೊಗೊಂಡಿರೋ ನಿರ್ಧಾರ ಸರಿ ಇರುತ್ತೆ ಅಂತ ನೀನು ಅಂದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಒಂದು ಧೈರ್ಯದ ಮೇಲೆ ರಿಸೈನ್ ಮಾಡ್ತಾ ಇದ್ದೀನಿ. ನನಗಿದು ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ವಲ್ಲ? ಫೋನ್ ಮಾಡ್ತಾ ಇಲ್ಲ ತಾನೆ? ನಿಜವಾಗ್ಲೂ ನಾನು ಬಿಟ್ಟು ಹೋಗ್ತೀಯಾ? ಹೇಳಿದ್ನಲ್ಲ ಗೆಳೆಯ, ಕೆಲವು ಸರ್ತಿ ಫ್ಯಾಮಿಲಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಇದು ಅದೇ ಥರನೇ. ಸರಿ ಗೆಳೆಯ, ಹೊಡ್ತೀನಿ. ಹಾಂ, ಬರಲ್ಲ. ಬಾಯ್.
ಇದನ್ನ ಪೂರ್ತಿ ಖಾಲಿ ಮಾಡಬೇಕು ಜಾಣೆ. ಸುಧಾ, ಅದ್ಗೆ ಹೇಗಿದೆಯಾ ಬಟಾಣಿ? ಗಾಡಿ ರೆಡಿ ಆಯ್ತಾ? ಪರವಾಗಿಲ್ಲ ಅದ್ಗೆ, ಬೆಳಗ್ಗೆಯಿಂದ ಆರಾಮಾಗಿ ಊಟ ಮಾಡ್ಕೊಂಡು ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಆಟ ಆಡ್ತಿದ್ದಾಳೆ ಅಂದ್ರೆ ಗಾಡಿ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಅಂತ ಅರ್ಥ. ಏನ್ ಬಟಾಣಿ? ದೃಷ್ಟಿ ತೆಗೆದ್ರಲ್ಲ ಅದಕ್ಕೆ ಸರಿ ಹೋಯ್ತು. ಜ್ವರ ಎಲ್ಲ ಮಾಯ ಆಗೋಯ್ತು. ದೃಷ್ಟಿ ತೆಗೆದ್ರ? ಯಾರು? ಅಯ್ಯಯ್ಯೋ, ಅಜ್ಜಿ ಹೇಳ್ಬೇಡ ಅಂತ ಹೇಳಿದ್ರು, ಬಾಯ್ ತಪ್ಪಿ ಹೇಳ್ಬಿಟ್ಟಿದ್ದೆ. ಅದೇ ಇನ್ನೊಂದು ಅಜ್ಜಿ ಇದಾರಲ್ಲ ಅವರು. ಹೇಯ್, ಅಜ್ಜಿ ಹೆಂಗ್ ದೃಷ್ಟಿ ತೆಗಿಯಕ್ಕಾಗುತ್ತೆ? ನೀನೇ ಬೇಡ ಬೇಡ ಅಂತ ಓಡ್ ಬಂದ್ಬಿಡುತ್ತೆ. ಮತ್ತೆ ಆ ದೃಷ್ಟಿ ತೆಗ್ದಿರೋದು ಹೆಂಗ್ ಕೆಲಸ ಮಾಡುತ್ತೆ ಹೇಳು? ಇನ್ನು ಜ್ವರ ಆಗಿರೋದು ಮೆಡಿಸಿನ್ ಇಂದ, ಅದು ಕೆಲಸ ಮಾಡಿರೋದು. ಹೂವದ್ಗೆ ಅಷ್ಟೇ ಆಗಿರೋದು. ಇವಳು ಹೇಳ್ತಿರೋದು ನೋಡಿ, ದೃಷ್ಟಿ ತೆಗೆದ್ರಿಂದ ವಾಸಿ ಆಯ್ತಂತೆ. ಈ ತರ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾಳೆ. ಪ್ರೀತಿ ಚೋಟ್ ಮೆಣಸಿನ್ಕಾಯಿ ಇವಳು. ಹಾಗೇನೆ. ಟೆನಿ, ನಿಂಗೆ ಯಾಕೆ ಇದ್ದಕ್ಕಿದ್ದಂಗೆ ಜ್ವರ ಬಂತು? ಏನ್ ನೋಡಿ ಹೆತ್ತಿರ್ಕೊಂಡೆ ನೀನು? ಲಚ್ಚಿ, ಹೇಳು ಕಂದ, ಯಾಕೆ ಗಾಬರಿ ಆಯ್ತು? ಅತ್ತೆ, ನಾನು ನಿಮ್ಮ ಹತ್ರನೂ ಹೇಳ್ಬೇಕು. ಹೇಳು. ಅದು ಸುಧಾ, ಭೂಮಿಕಾ ನೀನು ಇಲ್ಲೇ ಇದೆಯಾ? ಹಾ ಅತ್ತೆ, ಲಚ್ಚಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಅದಕ್ಕೆ ಬಂದೆಮ್ಮ. ಹೇಗಿದ್ದಾಳೀಗ? ಹುಷಾರಾದ್ಲಾ? ಹಾಮ, ಹುಷಾರಾದ್ಲು. ಸ್ವಲ್ಪ ಸುಸ್ತಿದೆ ಅಷ್ಟೇ. ಅದಿರತ್ತೆ, ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗ್ತಾಳೆ. ಸರಿ, ಅವಳನ್ನ ಮಾತಾಡಿಸಿ ಸುಸ್ತು ಮಾಡಬೇಡಿ, ಅವಳು ಮಲಗಲಿ. ಸರಿ ಅತ್ತೆ. ಬರ್ತೀನಿ. ನಾನು ಬರ್ತೀನಿ. ಓ ಬಟ್ಟಣಿ, ಏನೋ ಹೇಳ್ಬೇಕಂದೆ ಅಲ್ಲ, ಏನ್ ಹೇಳು? ಏನಿಲ್ಲ. ಏನಿಲ್ವಾ? ಇಲ್ಲ, ಆಗ್ಲೇ ಏನೋ ಹೇಳ್ತೀನಿ ಅಂತ ಹೇಳ್ದೆ. ಮರ್ತೋಯ್ತು. ಇಷ್ಟು ಬೇಗ ಮರ್ತೋಯ್ತೇನೆ? ಅವಳು ಹಾಗೆ ಬಿಡಿ ಅದ್ಗೆ, ಇನ್ ಯಾವತ್ತಾದ್ರೂ ನೆನಪಾದಾಗ ಹೇಳ್ತಾಳೆ. ಅವಳ ಮಾತನ್ನೆಲ್ಲ ಗಂಭೀರವಾಗಿ ತಗೊಳಕ್ ಹೋಗ್ಬೇಡಿ. ಅವಳು ದೊಡ್ಡ ತರ್ಲೆ, ಒಂದ್ಸತಿ ಏನೇನೋ ಹೇಳ್ತಿರ್ತಾಳೆ, ಅದಕ್ಕೆ ತಲೆ ಬುಡ ಇರಲ್ಲ. ಸರಿ, ನೆನಪಾದಾಗ ಹೇಳು, ಸರಿನಾ? ಏನ್ ಕ್ಯೂಟ್ ಆಗಿ ಹೇಳ್ತಾಳೆ ನೀನು, ಹಂಗೆ ತಿನ್ಬಿಡ್ತೀನಿ ನಾನು. ಸರಿ, ಹಾಲು ಕೊಡಿ. ಏನಾಯ್ತಾ ಆನಂದ್? ಇದು ರೆಸಿಗ್ನೇಷನ್ ಲೆಟರ್ ಕೊಟ್ಟು ಬಂದೆ ಚಿನ್ನ. ಹೌದಾ? ಏನಂದ? ಒಪ್ಕೊಂಡ್ಬಿಟ್ನಾ? ಅಷ್ಟು ಸುಲಭವಾಗಿ ಎಲ್ಲಿ ಒಪ್ಕೋತಾನೆ ಅವನು. ಅದಕ್ಕೆ ನಾನೇನು ಮಾಡಿದೆ ಗೊತ್ತಾ, ಅವನಿಗೆ ಮಾತಾಡೋಕ್ಕೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ಪಟ 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 ಅಂತ ಮಾತಾಡಿ ಒಪ್ಪಿಸ್ಬಿಟ್ಟೆ. ಪಾಪ ಅವನು ಭಾರವಾದ ಮನಸ್ಸಲ್ಲೇ ಮಾತಾಡ್ದ. ಪಾಪ ಅವನಿಗೆ ಹೇಗಾಗಿರ್ಬೇಡ ಆನಂದ್. ನಿಮ್ಮಿಬ್ಬರನ್ನು ನೋಡಿದ್ರೆ ನನಗಂತೂ ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಚಿನ, ಸಿಚುವೇಶನ್ ಆ ಥರ ಇದೆಯಲ್ಲ. ಅವನು ರೆಸಿಗ್ನೇಷನ್ನ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ವೋ, ಇರು ಅಂತ ಇಲ್ಲಿ ಬಲವಂತ ಮಾಡ್ತಾನೋ ಅಂತ ಟೆನ್ಷನ್ ಆಗೋಗಿತ್ತು ನನಗೆ. ಅದಕ್ಕೆ ಸುಳ್ಳು ಹೇಳಿ ಕನ್ವಿನ್ಸ್ ಮಾಡಿಬಿಟ್ಟೆ. ಆದರೆ ತುಂಬ ಅಷ್ಟೊಂದು ಈಸಿಯಾಗಿ ಒಪ್ಕೊಂಡ್ಬಿಟ್ನಾ? ಹೇಗೆ ಒಪ್ಕೋತಾನೆ ಚಿನ್ನ? ನನ್ನನ್ನು ಬಿಟ್ಟಿರೋದು ಅವನಿಗಷ್ಟು ಈಸಿ ಅಲ್ಲ. ನಾನೇನೋ ಅವನ್ನ ಕನ್ವಿನ್ಸ್ ಮಾಡಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಅವನಷ್ಟು ಈಸಿಯಾಗಿ ಕನ್ವಿನ್ಸ್ ಆಗಿರಲ್ಲ. ಒಳೊಳಗೆ ತುಂಬ ನೋವು ತಿಂತಾ ಇರ್ತಾನೆ. ನನಗೆ ಇಷ್ಟೊಂದು ನೋವಾಗ್ತಿದೆ ಅಂದರೆ ಪಾಪ ಅವನಿಗೆ ಎಷ್ಟು ನೋವಾಗಿರ್ಬೇಡ. ಫಿಲವಿಲ್ಲ ಅಂತ ಒದ್ದಾಡೋಗ್ಬಿಟ್ಟಿರ್ತಾನೆ. ಟೈಮ್ ಅನ್ನೋದು ಎಷ್ಟು ವಿಚಿತ್ರ ನೋಡು. ಈಗಿದ್ದಂಗೆ ಇನ್ನೊಂದು ಕ್ಷಣ ಇರಲ್ಲ. ನೆನ್ನೆವರೆಗೂ ಒಟ್ಟಿಗೆ ಇದ್ವಿ, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ, ಸಿಗ್ತಾಯಿದ್ವಿ, ಹರಟೆ ಹೊಡಿತಾ ಇದ್ವಿ, ಖುಷಿಯಾಗಿದ್ವಿ. ಆದರೆ ಇನ್ನು ಮುಂದಕ್ಕೆ ಆ ಥರ ಇರೋಕ್ಕಾಗಲ್ವೇ? ಸುನಾಮಿ ಸುಂಟ್ರ ಗಾಳಿನೇ ದೊಡ್ಡದು ಅಂತೀವಿ ಚಿನ್ನ. ಆದರೆ ಟೈಮ್ಗಿಂತ ದೊಡ್ಡ ಸುನಾಮಿ ಸುಂಟ್ರ ಗಾಳಿ ಇನ್ನೊಂದಿಲ್ಲ. ಅದು ಎಲ್ಲನೂ ಬುಡ ಮೇಲೆ ಮಾಡಿಬಿಡುತ್ತೆ. ಏನು ಇರಲೇ ಇಲ್ಲ ಅನ್ನೋ ಥರ ಮಾಡಿಬಿಡುತ್ತೆ. ಹೊಸದಾಗೇನೋ ಶುರು ಆಗುತ್ತೆ. ಆದರೆ ಈ ನೆನಪು ಅನ್ನೋದಿರುತ್ತಲ್ಲ ಚಿನ್ನ, ಅದು ನಮ್ಮನ್ನು ತುಂಬಾ ಕಾಡುತ್ತೆ.
ಅದನ್ನು ಮೀರಿ ಹೆಂಗೆ ಬದುಕೋದು ನಾವು? ಇದು ನನಗೆ ಭಯ ಆಗ್ತಾ ಇರೋದು.